ಆತ್ಮೀಯರೇ, ನಮಗೆ ಗೊತ್ತಿರುವಂತೆ ಏನು ಇತ್ತೀಚಿನ ದಿನಗಳಲ್ಲಿ ಏನು ಉನ್ನತ ಶಿಕ್ಷಣದಲ್ಲಿ ಅಭ್ಯಾಸ ಮಾಡತಕ್ಕಂತ ವಿದ್ಯಾರ್ಥಿಗಳು ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಸೊ ಇನ್ ದಟ್ challenges we can see one main challenge, that is flexibility. That means the students need flexibility in their subjects or courses of their choice, and also they requires mobility to different institutions. Thus there is a need to allow flexibility in the education system so that the students, depending upon their interest, can choose interdisciplinary, intradisciplinary and skill based courses. ಆ ಹಿನ್ನೆಲೆಯಲ್ಲಿ the new education policy which has been initiated and developed by MHRD, Government of India, has been approved by the Central Cabinet on 28th July of 2020. So this new education policy has brought several reforms in Indian education, which also includes broad-based multidisciplinary undergraduate education with 21st century skills. So keeping all these views and just to implement the new education policy, andre ಭಾರತ ಸರ್ಕಾರದವರು ಅಂದ್ರೆ MHRD ಅವರು ಏನು ನ್ಯೂ ಎಜುಕೇಶನ್ ಪಾಲಿಸಿಯನ್ನು ಜಾರಿಗೆ ತಂದಿದ್ದಾರೆ, ಅದನ್ನ ಜಾರಿಗೆ ತರುವ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ, ದಟ್ ಮೀನ್ಸ್ ದ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಶನ್ ಕೌನ್ಸಿಲ್ proposes to draft the curriculum framework and an implementation plan for the state of Karnataka. It is to suggest and facilitate the implementation of schemes and programs which improve not only the level of academic excellence but also improve the academic and research environment in the state. The proposed curriculum framework endeavors to empower the students and help them in their pursuit for achieving overall excellence. ಆ ಹಿನ್ನೆಲೆಯಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರದ ಉನ್ನತ ಇನ್ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಶನ್ ಕೌನ್ಸಿಲ್ ಏನು ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಒಂದು ಪ್ರಪೋಸಲ್ ಅನ್ನ ಬಿಡುಗಡೆ ಮಾಡಿದೆ, ಅದರ ಹಿನ್ನೆಲೆಯಲ್ಲಿ ಅದರಲ್ಲಿರ್ತಕ್ಕಂಥ ಕೆಲವೊಂದು ಏನು ವಿಚಾರಗಳಿದೆ ಆ ವಿಚಾರಗಳನ್ನ ನಾನು ಈ ಒಂದು ವಿಡಿಯೋದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸೊ ಇದರಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ಮೊದಲ ಭಾಗದಲ್ಲಿ ಇದರಲ್ಲಿ ಏನು ಆ ಟಾಸ್ಕ್ ಫೋರ್ಸ್ ಏನಿದೆ, ಆ ಟಾಸ್ಕ್ ಫೋರ್ಸ್ ಪ್ರಪೋಸ್ ಮಾಡಿರ್ತಕ್ಕಂಥ ಒಂದು ಪ್ರಪೋಸಲ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ಇಲ್ಲಿ ಬೆಳಕನ್ನ ಚೆಲ್ಲೋಣ. ಸೊ ಇನ್ ದಿಸ್ ವಿಡಿಯೋ we will go through some of the silent features which are mentioned in this curriculum framework. Okay, so let us see which are those silent features. Okay, so andre the silent features of the proposed 4 years multidisciplinary undergraduate program with multiple entry and exit options. ನೋಡಿ, ಇದು ಪ್ರಮುಖವಾದಂತದ್ದು. ಮಲ್ಟಿಪಲ್ ಎಂಟ್ರಿ ಅಂಡ್ ಎಕ್ಸಿಟ್ ಆಪ್ಷನ್ಸ್ ಇದುವರೆಗೂ ಅದು ಇರಲಿಲ್ಲ. ಸೊ ಇದು ಒಂದು ಪ್ರಮುಖವಾದಂತಹ ಒಂದು ಬದಲಾವಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇದರಲ್ಲಿ ಏನೇನು ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಸೊ ಮೊದಲನೇ ಗುಣಲಕ್ಷಣದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ದ ಪ್ರೋಗ್ರಾಮ್ ಶೆಲ್ ಬಿ ಸ್ಟ್ರಕ್ಚರ್ಡ್ ಇನ್ ಎ ಸೆಮಿಸ್ಟರ್ ಮೋಡ್ ವಿತ್ ಮಲ್ಟಿಪಲ್ ಎಕ್ಸಿಟ್ ಆಪ್ಷನ್ಸ್ ವಿತ್ ಸರ್ಟಿಫಿಕೇಶನ್, ಡಿಪ್ಲೊಮಾ ಅಂಡ್ ಬೇಸಿಕ್ ಬ್ಯಾಚುಲರ್ ಡಿಗ್ರಿ at the completion of first, second and third years respectively. The candidate who completes the 4 years undergraduate program either in one stretch or through multiple exits and re-entries would get a bachelor's degree with honors. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಸೆಮಿಸ್ಟರ್ ಮೋಡ್ ನಲ್ಲಿ ನಡೆಸಬೇಕು ಅಂತ ಹೇಳಿದ್ದಾರೆ ಪದವಿನ. ಈಗಾಗಲೇ ಆ ಪದ್ಧತಿ ಇದೆ, ಬಟ್ ಇಲ್ಲಿ ಪ್ರಮುಖವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಸೊ ಇಲ್ಲಿ ಅನೇಕ ನಿರ್ಗಮನ ಮತ್ತೆ ಪುನರ್ ಸೇರುವಿಕೆ ಅಥವಾ ಮರು ಸೇರುವಿಕೆಗೆ ಅವಕಾಶ ಇದೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ 4 ವರ್ಷದ ಒಂದು ಕೋರ್ಸಿಗೆ ಸೇರ್ಕೊಂಡ ಅಂತಂದ್ರೆ
ಅವನು ಅದನ್ನ ಒಂದೇ ಹಂತದಲ್ಲಿ ಅಂದ್ರೆ ಒಂದೇ ಸ್ಟ್ರೆಚ್ ನಲ್ಲಿ 4 ವರ್ಷದಲ್ಲಿ ಮುಗಿಸಬಹುದು, ಅಥವಾ ಅವನಿಗೆ ಬೇಕಾದಾಗ ಅಂತಂದ್ರೆ ಅಕಾಡೆಮಿಕ್ ಇಯರ್ ಮಧ್ಯದಲ್ಲಿ ಎಲ್ಲ 1 ವರ್ಷದ ಅಕಾಡೆಮಿಕ್ ಇಯರ್ ಮುಗಿದ ನಂತರ ಅವನು ನಿರ್ಗಮಿಸಬಹುದು. ಮತ್ತೆ ಏನೋ 1 ವರ್ಷ ಆದ್ಮೇಲೆ ಮತ್ತೆ ಅವನಿಗೆ ಆಸೆ ಆಯ್ತು ಅಥವಾ ಮತ್ತೆ ಅವನು ಓದ್ಬೇಕು ಅಂತ ಅನ್ಕೊಂಡ್ರೆ ಮತ್ತೆ ಪುನಃ ಸೇರ್ಬಿಟ್ಟು ಆ ಬ್ಯಾಚುಲರ್ಸ್ ಪದವಿಯನ್ನ ಆನರ್ಸ್ ಪದವಿಯೊಂದಿಗೆ ಪಡೆಯುತ್ತಾನೆ ಅಂತೇಳಿ ಇಲ್ಲಿ ಮೊದಲನೇ ಗುಣಲಕ್ಷಣದಲ್ಲಿ ನಾವು ನೋಡಬಹುದಾಗಿದೆ. ಮತ್ತೆ ಎರಡನೇ ಲಕ್ಷಣದಲ್ಲಿ ನಾವು ಏನ್ ನೋಡಬಹುದು ಅಂತಂದ್ರೆ, the 4-year undergraduate honors degree holders with research component and a suitable grade are eligible to enter the doctoral program, ಅಂದ್ರೆ PhD program in a relevant discipline, or to enter 2-semester master's degree program with project work. ಅಂದ್ರೆ ಯಾರು 4 ವರ್ಷದ ಆನರ್ಸ್ ಪದವಿಯೊಂದಿಗೆ ಪದವಿಯನ್ನ ಪಡೆದಿರ್ತಾನೆ, ಸೊ ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅವನು ಡೈರೆಕ್ಟ್ ಆಗಿ PhD ಡಾಕ್ಟರಲ್ ಪ್ರೋಗ್ರಾಮ್ಗೆ ಸೇರಬಹುದು. ಅಂದ್ರೆ ಅವನು ಯಾವ ವಿಷಯದಲ್ಲಿ ಪದವಿಯನ್ನ ಪಡೆದಿರ್ತಾನೆ, ಆನರ್ಸ್ ಪದವಿ ಪಡೆದಿರ್ತಾನೆ, ಆ ಒಂದು ವಿಷಯದಲ್ಲಿ ಅವನು PhDಗೆ ಸೇರ್ಕೋಬಹುದು. ಅಥವಾ ಸೊ 2 ಸೆಮಿಸ್ಟರ್ ಮಾಸ್ಟರ್ಸ್ ಪದವಿ ಏನಿದೆ, ಸೊ ಅಂದ್ರೆ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮ ಇದೆ, ಸೊ ಅದಕ್ಕೂ ಕೂಡ ಅವನು ಸೇರ್ಬೋದಾಗಿದೆ. ಅಂದ್ರೆ ಅಲ್ಲಿ ಪ್ರಾಜೆಕ್ಟ್ ವರ್ಕ್ ನೊಂದಿಗೆ ಸೇರ್ಕೋಬಹುದಾಗಿದೆ. ಸೊ ಇದನ್ನ ಎರಡನೇ ಗುಣಲಕ್ಷಣದಲ್ಲಿ ನಾವು ನೋಡಬಹುದಾಗಿದೆ. ನಂತರ the candidates who wish to enter the master's or doctoral program in a discipline other than the major discipline studied at the undergraduate programs have to take additional courses in the new discipline to meet the requirement or to make up the gap between the requirement and the courses already studied. ಅಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಆ ಪದವಿ ಹಂತದಲ್ಲಿ ಅಥವಾ ಪದವಿ ಪೂರ್ವ ಕಾರ್ಯಕ್ರಮಗಳಲ್ಲಿ ಏನು ಯಾವ ವಿಷಯದ ಮೇಲೆ ಅವನು ಅಧ್ಯಯನ ಮಾಡಿರ್ತಾನೆ, ಸೊ ಆ ವಿಷಯದಲ್ಲಿ ಅವನು PhDಗೆ ಅಥವಾ ಮಾಸ್ಟರ್ಸ್ ಕೋರ್ಸ್ಗೆ ಅಥವಾ ಸ್ನಾತಕೋತ್ತರ ವಿಷಯದಲ್ಲಿ ಅವನು ಸೇರ್ಕೋಬಹುದಾಗಿದೆ. ಸೊ ಸಪೋಸ್ ಏನಾದ್ರು ಈಗ ಒಬ್ಬ ವಿದ್ಯಾರ್ಥಿನಿ ಅವನು ಹಿಸ್ಟ್ರಿ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್ ಅಥವಾ ಬೇರೆ ಯಾವ್ದಾದ್ರು ವಿಷಯದಲ್ಲಿ ಅವನು ಬ್ಯಾಚುಲರ್ಸ್ ಡಿಗ್ರಿ ಪಡೆದಿದ್ದ ಅಥವಾ ಆನರ್ಸ್ ಡಿಗ್ರಿನ ಪಡೆದಿದ್ದ ಅಂತಂದ್ರೆ, ಸೊ ಅವನು ಆ ವಿಷಯದಲ್ಲೇ ಅವನು PhDಗೆ ಸೇರ್ಕೋಬೇಕಾಗ್ತದೆ, ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ವಿಷಯದಲ್ಲೇ ಸ್ನಾತಕೋತ್ತರ ಕೋರ್ಸ್ಗೆ ಸೇರ್ಕೋಬೇಕಾಗ್ತದೆ. ಸಪೋಸ್ ಏನಾದ್ರು ಈಗ ಅವನು ಹಿಸ್ಟ್ರಿ ಅಧ್ಯಯನ ಮಾಡಿದ್ದ, ಅವನು ಎಕನಾಮಿಕ್ಸ್ ಅಲ್ಲಿ PhD ಮಾಡಬೇಕು ಅಂತ ಇದ್ರೆ, ಸೊ ಆ ಗ್ಯಾಪ್ ಏನಿದೆ, ಸಬ್ಜೆಕ್ಟ್ ವಿಷಯವಾರು ಗ್ಯಾಪ್ ಏನಿದೆ, ಸೊ ಆ ಕೋರ್ಸ್ಗಳ ನಡುವಿನ ಅಂತರವನ್ನು ಸರಿದೂಗಿಸಲು ಸೊ ಅವನು ಮತ್ತೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಅಧ್ಯಯನ ಮಾಡಿದ್ರೆ, ಅಂದ್ರೆ ಹೆಚ್ಚುವರಿ ಕೋರ್ಸ್ಗಳನ್ನ ತೆಗೆದುಕೊಂಡ್ಬಿಟ್ಟು, ಅಂದ್ರೆ ಇಲ್ಲಿ ಹೇಳಿಲ್ಲ, ಅವನು ಮೆನ್ಷನ್ ಮಾಡಿಲ್ಲ ಐದರ್ ಇಟ್ ಶುಡ್ ಬಿ ಸರ್ಟಿಫಿಕೇಟ್ ಕೋರ್ಸ್ ಆರ್ ಡಿಪ್ಲೊಮಾ ಕೋರ್ಸ್ ಆರ್ ಬ್ಯಾಚುಲರ್ಸ್ ಕೋರ್ಸ್ ಅಂತೇಳಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಹೇಳಿಲ್ಲ. ಆದ್ರೆ ಅದಕ್ಕೆ ಸರಿದೂಗಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಕೋರ್ಸ್ ಅನ್ನ ತೆಗೆದುಕೊಂಡು ಆ ಹೆಚ್ಚುವರಿ ಕೋರ್ಸ್ ಅನ್ನ ಪೂರೈಸಿದ್ರೆ ಅವನು ಆ ವಿಷಯಕ್ಕೆ ಸಂಬಂಧಪಟ್ಟ, ಈಗ ನಾನು ಫಿಸಿಕ್ಸ್ ಅಲ್ಲಿ ಆನರ್ಸ್ ಡಿಗ್ರಿ ಪಡೆದಿದ್ದೀನಿ ಅಂತಂದ್ರೆ, ಸೊ ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ PhD ಮಾಡಬೇಕು ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತಂದ್ರೆ, ಸೊ ಫಿಸಿಕ್ಸ್ ಗೆ ಸಂಬಂಧಪಟ್ಟಂತ ಯಾವ್ದಾದ್ರು ಅಡಿಷನಲ್ ಕೋರ್ಸ್ ನ ತೆಗೆದುಕೊಂಡ್ಬಿಟ್ಟು ಅಧ್ಯಯನ ಮಾಡಿದ್ರೆ ದೆನ್ ನಾನು PhD ಮಾಡಬಹುದಾಗಿದೆ ಆ ವಿಷಯದಲ್ಲಿ, ಅಥವಾ ಮಾಸ್ಟರ್ಸ್ ಡಿಗ್ರಿ ಕೂಡ ಮಾಡಬಹುದಾಗಿದೆ. ಓಕೆ. ನಂತರ there may be a parallel 5-year integrated master degree programs with exit options at the completion of 3rd and 4th years with undergraduate basic degree and undergraduate honors degree in a discipline respectively. ಅಂದ್ರೆ ಈಗ ನಾನು 4 ವರ್ಷದ ಆನರ್ಸ್ ಕೋರ್ಸಿಗೆ ಸೇರಿದ್ರೆ ನಾನು 1 ವರ್ಷದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಪಡೆದ್ಬಿಟ್ಟು ಅಲ್ಲಿಂದ ನಿರ್ಗಮಿಸಬಹುದು, ಎಕ್ಸಿಟ್ ಆಗ್ಬಹುದು, ಅಥವಾ 2 years ಕಂಪ್ಲೀಟ್ ಮಾಡಿಬಿಟ್ಟು ನನಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗ್ತದೆ, ಅವಾಗ ಎಕ್ಸಿಟ್ ಆಗ್ಬಹುದು. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ 5 ವರ್ಷದ ಸಮಗ್ರ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳು,
ಅದಕ್ಕೂ ಕೂಡ ಜಾಯಿನ್ ಆಗ್ಬೋದು. 5 years ಇಂಟಿಗ್ರೇಟೆಡ್ ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸ್ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ನಾನು ಈ ಕೋರ್ಸಿಗೆ ಸೇರ್ಕೊಂಡ್ರೆ ಅಂದ್ರೆ 5 years ಇಂಟಿಗ್ರೇಟೆಡ್ ಕೋರ್ಸಿಗೆ ಸೇರ್ಕೊಂಡೆ ಅಂತಂದ್ರೆ ಸೊ ನಾನು 1 ವರ್ಷ 2 ವರ್ಷಕ್ಕೆ ಎಕ್ಸಿಟ್ ಆಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಈ ಕೋರ್ಸ್ ಇಂಟಿಗ್ರೇಟೆಡ್ ಮಾಸ್ಟರ್ಸ್ ಪದವಿಗೆ ಸೇರ್ಕೊಂಡ್ವಿ ಅಂತಂದ್ರೆ ಸೊ ಅಲ್ಲಿ ಆಫ್ಟರ್ 3 years and 4 years ಅಂದ್ರೆ 3 ವರ್ಷ ಅಥವಾ 4 ವರ್ಷ ಪೂರ್ಣಗೊಳಿಸಿದಾಗ ನಾನು ನಿರ್ಗಮಿಸಬಹುದು ಮತ್ತೆ ಪುನಃ ಸೇರ್ಬೋದಾಗಿದೆ. ಸೊ 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ನಿರ್ಗಮಿಸ್ಲಿಕ್ಕೆ ಆಗೋದಿಲ್ಲ. ಅದು ಕೇವಲ ಆನರ್ಸ್ ಡಿಗ್ರಿ ಮಾಡಬೇಕಾದ್ರೆ ಮಾತ್ರ ಎಕ್ಸಿಟ್ ಆಗ್ಬೋದು. ಓಕೆ, ಇದನ್ನ ಇಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ there may also be an integrated doctoral program with exit options at the end of 4th and 5th years with a bachelor degree with honors and the master's degree respectively. So ಅಂದ್ರೆ ಇಲ್ಲಿ ಇವನು ಇನ್ನೊಂದು ಅವಕಾಶ, ನೇರವಾಗಿ ಇಂಟಿಗ್ರೇಟೆಡ್ PhD ಪ್ರೋಗ್ರಾಮ್ಗೆ ಸೇರ್ಕೋಬಹುದು. ಡೈರೆಕ್ಟ್ಲಿ he can join the integrated PhD program. ಸೊ ಇಲ್ಲಿ 4 ಮತ್ತು 5ನೇ ವರ್ಷಗಳ ಕೊನೆಯಲ್ಲಿ ನಿರ್ಗಮಿಸಬಹುದಾಗಿದೆ, ಮತ್ತೆ ಪುನಃ ಸೇರ್ಕೋಬಹುದಾಗಿದೆ. ಅಂದ್ರೆ 4 ಮತ್ತು 5ನೇ ವರ್ಷಗಳ ಕೊನೆಯಲ್ಲಿ ಬ್ಯಾಚುಲರ್ ಪದವಿ ವಿತ್ ಆನರ್ಸ್ ಮತ್ತು ಮಾಸ್ಟರ್ಸ್ ಪದವಿಯೊಂದಿಗೆ ನಿರ್ಗಮನ ಆಯ್ಕೆಗಳೊಂದಿಗೆ ಸಮಗ್ರ ಡಾಕ್ಟರಲ್ ಕಾರ್ಯಕ್ರಮದಲ್ಲಿ ಅವನು ಸೇರ್ಕೋಬಹುದಾಗಿದೆ. ಅಂದ್ರೆ ಅವನು ಸಪೋಸ್ ಏನಾದ್ರು 4 ವರ್ಷ ಪೂರೈಸ್ಬಿಟ್ಟು ಅಲ್ಲಿ ಎಕ್ಸಿಟ್ ಆಗ್ತಾನೆ ಅಂತಂದ್ರೆ ಅವನಿಗೆ ಆನರ್ಸ್ ಪದವಿಯನ್ನ ನೀಡಲಾಗ್ತದೆ. ಅದೇ 5ನೇ ವರ್ಷದಲ್ಲಿ ಅವನು ಎಕ್ಸಿಟ್ ಆಗ್ತಾನೆ ಅಂತಂದ್ರೆ ಸೊ ಅವನಿಗೆ ಮಾಸ್ಟರ್ಸ್ ಪದವಿಯನ್ನ ನೀಡ್ತಾರೆ. ಓಕೆ, ದೆನ್ the students who exit with certification, diploma and basic bachelor degree shall be eligible to re-enter the program at the exit level to complete the programs or to complete the next level. The candidates may have a maximum of 2 exit options or lateral entries to complete the program. ಅಂದ್ರೆ ಇಲ್ಲಿ ಹೇಳಿದರೆ, ನಾನು ಇದುವರೆಗೂ ಎಲ್ಲಿ ಹೇಳಿರ್ಲಿಲ್ಲ ಎಷ್ಟು ಸಲ ಅವನು ನಿರ್ಗಮಿಸಬಹುದು ಅಥವಾ ಎಷ್ಟು ಸಲ ಅವನು ಪುನಃ ಸೇರ್ಬೋದು ಅಂತೇಳಿ ಇದುವರೆಗೂ ಎಲ್ಲಿ ಹೇಳಿದಿಲ್ಲ. ಬಟ್ ಈ ಒಂದು ಫ್ಯೂಚರ್ ಅಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಗುಣಲಕ್ಷಣದಲ್ಲಿ ಹೇಳಿದ್ದಾರೆ. ಅಂದ್ರೆ ಅವನು ಯಾವುದೇ ಹಂತದಲ್ಲಿ ಬಿಟ್ಟು ಹೋಗ್ಬೋದು ಮತ್ತೆ ಪುನಃ ಸೇರ್ಕೋಬಹುದು. ಅದು ಎಷ್ಟು ಸರಿ ಆಗ್ಬೇಕು ಅಂತಂದ್ರೆ ಕೇವಲ 2 ಸರಿ, ಗರಿಷ್ಠ 2 ನಿರ್ಗಮನ ಆಯ್ಕೆಗಳು ಇರ್ತದೆ ಮತ್ತು 2 ಪ್ರವೇಶ ಅವಕಾಶ ಇದೆ. ಅಂದ್ರೆ 2 ಸಲ ಅವನು ಬಿಟ್ಟು ಹೋಗ್ಬೋದು ಮತ್ತೆ 2 ಸಲ ಸೇರ್ಕೋಬಹುದು. ಅದಕ್ಕಿಂತ ಹೆಚ್ಚಿಗೆ ಅವಕಾಶ ಇಲ್ಲ. ಅಂದ್ರೆ ಈಗ ಏನಾಗ್ತದೆ ಅಂತಂದ್ರೆ ಕೆಲವರು 1 ವರ್ಷದ ಪ್ರಮಾಣ ಪತ್ರ 1 ವರ್ಷ ಅಭ್ಯಾಸ ಮಾಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರ ಪಡೆದ್ಬಿಟ್ಟು ನಿರ್ಗಮಿಸಿರ್ತಾರೆ, ಮತ್ತೆ ಪುನಃ ಸೇರ್ಕೊಳ್ತಾರೆ. ಇನ್ನೊಂದು ವರ್ಷ ಅಭ್ಯಾಸ ಮಾಡ್ತಾರೆ, ಅಂದ್ರೆ 2 ವರ್ಷ ಪೂರೈಸ್ತದೆ, ಅವಾಗ ಡಿಪ್ಲೊಮಾ ಸರ್ಟಿಫಿಕೇಟ್ ಪಡಿತಾರೆ. ಸೊ ಮತ್ತೆ ಬಿಟ್ಟೋದ್ರೆ ಅವರು ಇನ್ನೊಮ್ಮೆ ಮಾತ್ರ ಸೇರ್ಕೋಬಹುದು. ಸೊ ಬೇಸಿಕ್ ಬ್ಯಾಚುಲರ್ ಡಿಗ್ರಿಗೆ ಸೇರ್ಕೋಬಹುದು. ಅದಾದ ನಂತರ 4ನೇ ವರ್ಷಕ್ಕೆ ಮತ್ತೆ ಬಿಟ್ಟೋದ್ರೆ ಅವರಿಗೆ ಆನರ್ಸ್ ಪದವಿನೂ ಸಿಗೋದಿಲ್ಲ ಅಥವಾ ಮಾಸ್ಟರ್ಸ್ ಪದವಿನೂ ಕೂಡ ಸಿಗೋದಿಲ್ಲ. ಕೇವಲ 2 ಹಂತದಲ್ಲಿ, ಐದರ್ ಅವನು ಫಸ್ಟ್ ಇಯರ್ಗೆ 1ನೇ ವರ್ಷದಲ್ಲೇ ಬಿಟ್ಟು ಹೋಗ್ಬೋದು ಮತ್ತೆ ಸೇರ್ಕೋಬಹುದು, ಅಥವಾ 2ನೇ ವರ್ಷದಲ್ಲೇ ಬಿಟ್ಟು ಹೋಗ್ಬೋದು ಮತ್ತೆ ಸೇರ್ಕೋಬಹುದು, ಅಥವಾ 2 ವರ್ಷ ಆದ್ಮೇಲೆ ಬಿಡ್ಬೋದು ಮತ್ತೆ ಸೇರ್ಕೋಬಹುದು. ಸೊ ಈ ರೀತಿಯಾಗಿ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಲ ಅವನು ನಿರ್ಗಮಿಸಬಹುದು ಮತ್ತೆ ಸೇರ್ಕೋಬಹುದು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ನಂತರ the multidisciplinary undergraduate program may help in the improvement of all the educational outcomes with a flexible and imaginative curricular approach. The program provides for both breadth and depth in diverse areas of knowledge. A range of courses are offered with rigorous exposure to multiple disciplines and areas. While specializing in 1 or 2 areas, the program fulfills knowledge, vocational, professional and skill requirements along the side of humanities and arts, social, physical and life sciences, mathematics, sports, etc. ಅಂದ್ರೆ ಇಲ್ಲಿ ಈ ಒಂದು ಗುಣಲಕ್ಷಣ ಏನ್ ಹೇಳ್ತದೆ ಅಂತಂದ್ರೆ, ಇದರಲ್ಲಿ ಉನ್ನತ ಶಿಕ್ಷಣದ ಹಂತದಲ್ಲಿ ಗುಣಾತ್ಮಕತೆಯನ್ನ ತರುವ ನಿಟ್ಟಿನಲ್ಲಿ
ಈ ಒಂದು ಅಂಶವನ್ನ ಇಲ್ಲಿ ಹೇಳಿದೆ. ಅಂದ್ರೆ ಯಾವ ರೀತಿ ಇರಬೇಕು, ಈ ಒಂದು ಪದವಿಯನ್ನ ಪಡೆಯೋದ್ರಿಂದ ಅವನಲ್ಲಿ ಏನಾಗ್ತದೆ ಅಂತಂದ್ರೆ ಜ್ಞಾನ ಅಭಿವೃದ್ಧಿ ಆಗ್ತದೆ, ವಿಷಯವಾರು ಜ್ಞಾನ ಅಭಿವೃದ್ಧಿ ಆಗ್ತದೆ. ಅಂದ್ರೆ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಅವನು ಅಗಲವಾಗಿ ಮತ್ತು ಆಳವಾಗಿ ಜ್ಞಾನವನ್ನ ಒದಗಿಸುತ್ತದೆ. ಅಂದ್ರೆ ಇಲ್ಲಿ ಕೇವಲ ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಗುಣಲಕ್ಷಣದಲ್ಲಿ ಹೇಳಿದ್ದಾರೆ ಅದನ್ನ. ಅಂದ್ರೆ ಯಾವ 2 ಪದವಿನ ಪಡಿಬಹುದು ಅಂತೇಳಿ. ಅಂದ್ರೆ ಕೇವಲ ನಾನು ಫಿಸಿಕ್ಸ್ ಅನ್ನ ಅಭ್ಯಾಸ ಮಾಡ್ತೀನಿ ಅಂತಂದ್ರೆ ಫಿಸಿಕ್ಸ್ ಅಲ್ಲಿ ಅಷ್ಟೇ ಜ್ಞಾನ ಪಡೆಯೋದಲ್ಲ, ಇನ್ನೊಂದು ವಿಷಯದಲ್ಲೂ ಕೂಡ ಜ್ಞಾನವನ್ನ ಪಡಿಬಹುದಾಗಿದೆ. ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ವೊಕೇಶನಲ್ ಎಜುಕೇಶನ್ ಆಗಿರ್ಬೋದು, ಅಥವಾ ಟೀಚರ್ ಎಜುಕೇಶನ್ ಆಗಿರ್ಬೋದು. ಈ ವಿಷಯದಲ್ಲೂ ಕೂಡ ನಾನು ಜ್ಞಾನ ಪಡಿಬಹುದು, ಅಥವಾ ಒಬ್ಬ ವಿದ್ಯಾರ್ಥಿ ಪರಿಣಿತಿಯನ್ನ ಪಡಿಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಫ್ಲೆಕ್ಸಿಬಿಲಿಟಿ ಇದೆ, ದೇರ್ ಇಸ್ ಎನ್ ಫ್ಲೆಕ್ಸಿಬಿಲಿಟಿ. ಓಕೆ, ಸೊ ಅದನ್ನ ತಂದಿದ್ದಾರೆ. ಇದು ಒಂದು ಪ್ರಮುಖವಾದಂತಹ ಬದಲಾವಣೆ ಅಂತೇಳಿ ನಾವು ಹೇಳಬಹುದಾಗಿದೆ. ಇದು ಅವಶ್ಯಕ ಕೂಡ ಇದೆ. ಅಂಡ್ ನೆಕ್ಸ್ಟ್ ಪಠ್ಯಕ್ರಮದ ಬಗ್ಗೆ ಹೇಳ್ತಾರೆ. The curriculum combines conceptual knowledge with practical engagement and understanding that has relevant real-world application through practical laboratory work, field work, internships, workshops and research projects. ಇದೆಲ್ಲ ಈಗಾಗಲೇ ನಾವು ಈಗ ಏನು ಕಾರ್ಯಕ್ರಮಗಳು ನಡೀತಾ ಇದೆ, ಸೊ ಅದರಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಕೇವಲ ಥಿಯರಿಟಿಕಲ್ ನಾಲೆಡ್ಜ್ ಕೊಡೋದಷ್ಟೇ ಅಲ್ಲ, ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನು ಕೂಡ ಕೊಡಬೇಕು. ಸೊ ಅವ್ರಿಗೆ ಅನ್ವಯಿಕವಾಗಿ, ಅಂದ್ರೆ ಅವರು ಏನು ಸೈದ್ಧಾಂತಿಕವಾಗಿ ಏನು ಜ್ಞಾನ ಪಡೆದಿರ್ತಾರೆ ಅದನ್ನ ಅನ್ವಯ ಮಾಡ್ಲಿಕ್ಕೆ ಅವಕಾಶ ಆಗ್ತಕ್ಕಂಥ ಪ್ರಾಯೋಗಿಕ ಕಾರ್ಯಗಳಾಗಿರ್ಬೋದು, ಅಥವಾ ಸಂಶೋಧನಾ ಕಾರ್ಯಗಳಾಗಿರ್ಬೋದು, ಕ್ಷೇತ್ರ ಕಾರ್ಯ ಆಗಿರ್ಬೋದು. ಸೊ ಅಲ್ಲೆಲ್ಲ ಅವರು ಅಭ್ಯಾಸ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್, a few courses are common to all students which contribute to the breadth of the study, and 2 areas of specialization in disciplinary areas provides for depth of study. ಸೊ ಅಂದ್ರೆ ಇಲ್ಲಿ ನಾನು ಅವಾಗಲೇ ಹೇಳಿದೆ, 2 ವಿಷಯವನ್ನ ಅಧ್ಯಯನ ಮಾಡಬಹುದು ಪ್ರಮುಖವಾಗಿ. ಸೊ ಅಂದ್ರೆ ವಿಷಯವಾರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇವಲ ಒಂದು ವಿಷಯನ ಬಹಳಷ್ಟು ಒಬ್ಬ ವಿದ್ಯಾರ್ಥಿ ಒಂದು ವಿಷಯದಲ್ಲಿ ಪರಿಣಿತಿಯನ್ನ ಪಡಿತಾನೆ, ಇನ್ನೊಂದರಲ್ಲಿ ಅಷ್ಟಾಗಿ ಪರಿಣಿತಿ ಪಡೆಯೋದಿಲ್ಲ ಅಂತ ಏನಿಲ್ಲ. ಸೊ 2 ಕ್ಷೇತ್ರಗಳಲ್ಲೂ ಕೂಡ ಆಳವಾದಂತ ಜ್ಞಾನವನ್ನ ಪಡಿಲಿಕೆಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಈಗ ಎಲ್ಲೆಲ್ಲಿ ಯಾವ ರೀತಿ ಅವನು ಯಾವ ವಿಷಯನ ತೆಗೆದುಕೊಳ್ಬಹುದು, ಹೇಗೆ ಅಭ್ಯಾಸ ಮಾಡಬಹುದು ಅನ್ನೋದನ್ನ ಈಗ ಮುಂದಿನ ಲಕ್ಷಣದಲ್ಲಿ ನಾವು ನೋಡೋಣ. ಸೊ ಇಟ್ ಈಸ್ ಇಂಪಾರ್ಟೆಂಟ್. The areas of specialization which the students are required to choose are either 1 or 2 discipline subjects or a major, example history, economics or philosophy or physics, mathematics or any other subject, and an area of additional discipline which is called as minor. One subject is considered as major and another subject is considered as minor. Minor means he or she can study music, sports or geography. That means the students gain deep disciplinary knowledge through theory and practical experiences in their area of specialization, andre major. And also they gain a reasonable understanding of the area of additional study that they choose. Students can choose subject combination across different streams. That means if a student, for example, if a student choose physics as a major subject, he can select history, music, sports or some other subject as minor. So this is the major change which we can see in this NP 2020. And even another thing which is mentioned here, the one of the disciplines can also be a vocational subject or teacher education. Okay, so now in this NP 2020 the government has given more stress even on teacher education also. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ 2 ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಸೊ 2 ವಿಷಯ ಅಂತಂದ್ರೆ ಒಂದು ಮೇಜರು, ಇನ್ನೊಂದು ಮೈನರ್. ಈಗ ಮೇಜರ್ ಅಲ್ಲಿ ಅವನು ಇತಿಹಾಸ
ಅಭ್ಯಾಸ ಮಾಡಬಹುದಾಗಿದೆ, ಅಥವಾ ಅರ್ಥಶಾಸ್ತ್ರ ಆಗಿರ್ಬೋದು, ತತ್ವಶಾಸ್ತ್ರ ಅಥವಾ ಭೌತಶಾಸ್ತ್ರ, ಗಣಿತ ಅಥವಾ ಜೀವಶಾಸ್ತ್ರ ಯಾವ್ದಾರ ಆಗಿರ್ಬೋದು, ಸಸ್ಯಶಾಸ್ತ್ರ ಅಥವಾ ಪ್ರಾಣಿಶಾಸ್ತ್ರ ಯಾವ್ದಾರ ಆಗಿರ್ಬೋದು. ಸೊ ಅದನ್ನ ಮೇಜರ್ ಸಬ್ಜೆಕ್ಟ್ ಆಗಿ ಅಭ್ಯಾಸ ಮಾಡಿದ್ರೆ ಮೈನರ್ ಸಬ್ಜೆಕ್ಟ್ ಆಗಿ ಅವನು ಇನ್ನಿತರೆ ವಿಷಯವನ್ನ ಆಯ್ಕೆ ಮಾಡ್ಕೋಬಹುದು. ಸೊ ಅದು ಈಗ ಫಿಸಿಕ್ಸ್ ನಾನು ಮೇಜರ್ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ರೆ ಮೈನರ್ ಸಬ್ಜೆಕ್ಟ್ ಅಲ್ಲಿ ನಾವು ಹಿಸ್ಟ್ರಿ ಆಯ್ಕೆ ಮಾಡ್ಕೋಬಹುದು, ಸಂಗೀತ ಆಯ್ಕೆ ಮಾಡ್ಕೋಬಹುದು, ಸ್ಪೋರ್ಟ್ಸ್ ಅಥವಾ ಇವನ್ ಜಿಯೋಗ್ರಫಿ, ಅಥವಾ ಇದಲ್ದನೆ ಏನು ವೃತ್ತಿಪರ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಆಯ್ಕೆ ಮಾಡ್ಕೋಬಹುದು, ಅಥವಾ ಈವನ್ ಶಿಕ್ಷಕರ ಶಿಕ್ಷಣ. ಸೊ ಅದನ್ನು ಕೂಡ ಅಂದ್ರೆ ಇಫ್ ಈ ಹ್ಯಾವಿಂಗ್ ಅನ್ ಇಂಟೆನ್ಷನ್ ಟು ಬಿಕಮ್ ಎ ಟೀಚರ್, ಯು ಕ್ಯಾನ್ ಸೆಲೆಕ್ಟ್ ದ ಟೀಚರ್ ಎಜುಕೇಶನ್ ಆಸ್ ಅ ಮೈನರ್ ಸಬ್ಜೆಕ್ಟ್. ಶಿಕ್ಷಕ ಆಗ್ಬೇಕು ಅಂತ ಇಟ್ಕೊಂಡಿರ್ತಾನೆ ಅಂತಂದ್ರೆ ಸೊ ಅವನು ಮೈನರ್ ವಿಷಯದಲ್ಲಿ ಶಿಕ್ಷಕರ ಶಿಕ್ಷಣವನ್ನು ಕೂಡ ಅಧ್ಯಯನ ಮಾಡಬಹುದಾಗಿದೆ. ಇದು ಕೂಡ ಒಂದು ಪ್ರಮುಖವಾದಂತಹ ಬದಲಾವಣೆಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಓಕೆ, ನೆಕ್ಸ್ಟ್ the students may study 2 disciplines at the same level or breadth up to the 6th semester and choose one of them for study in the 4th year to obtain the honors degree in that discipline. A student who wishes to get dual degrees may repeat the 4th year of the program in the second discipline. ನೋಡಿ, ಇದು ಇನ್ನೊಂದು ಬದಲಾವಣೆ ಅಂತೇಳಿ ನಾವು ಹೇಳ್ಬೋದು. ಈಗ ನಾನು ಎರಡರಲ್ಲೂ ನಾನು ಆಳವಾಗಿ ಅಧ್ಯಯನ ಮಾಡಬೇಕಾಗಿದೆ. ನಾನು ಫಿಸಿಕ್ಸ್ ಅಲ್ಲೂ ಕೂಡ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗಿದೆ, ಸಂಪೂರ್ಣ ಜ್ಞಾನ ಪಡಿಬೇಕಾಗಿದೆ, ಹಿಸ್ಟ್ರಿಯಲ್ಲೂ ಸಂಪೂರ್ಣ ಜ್ಞಾನವನ್ನ ಪಡಿಬೇಕಾಗಿದೆ. ಸೊ ನಾನೀಗ ಫಸ್ಟ್ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ 6ನೇ ಸೆಮಿಸ್ಟರ್ ವರೆಗೂ ಕೂಡ ನಾನು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡ್ತೇನೆ. ಸೊ ಅದೇ ಅಂದ್ರೆ 3 ವರ್ಷದವರೆಗೂ ಹಿಸ್ಟ್ರಿ ಅಭ್ಯಾಸ ಮಾಡಿಬಿಟ್ಟು ಸೊ ನೆಕ್ಸ್ಟ್ 4ನೇ ವರ್ಷದಲ್ಲಿ ಸೊ ನಾನು ಆವಾಗ ಫಿಸಿಕ್ಸ್ ಅನ್ನ ಆಯ್ಕೆ ಮಾಡ್ಕೋಬಹುದು. ಓಕೆ, ಅಥವಾ ಫಿಸಿಕ್ಸ್ ಅನ್ನ 3 ವರ್ಷ ಅಧ್ಯಯನ ಮಾಡಿಬಿಟ್ಟು 4ನೇ ವರ್ಷಕ್ಕೆ ನಾನು ಹಿಸ್ಟ್ರಿಯನ್ನ ಆಯ್ಕೆ ಮಾಡ್ಕೋಬಹುದು. ಬಟ್ ಅಲ್ಲಿ ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಯಾವುದು ಎರಡು ನಾನು ಡ್ಯುಯಲ್ ಡಿಗ್ರಿ ಪಡಿಬೇಕು ಅಂತಂದ್ರೆ ಸೊ 4ನೇ ವರ್ಷದಲ್ಲಿ ಇನ್ನೊಂದು ವಿಷಯಕ್ಕೂ ಸಂಬಂಧಪಟ್ಟಂತೆ ಪುನರಾವರ್ತನೆ ಮಾಡಬೇಕಾಗ್ತದೆ. ಸೊ ಅಡಿಷನಲ್ ಕೋರ್ಸ್ ಅನ್ನ ನಾನು ಅಭ್ಯಾಸ ಮಾಡಬೇಕಾಗ್ತದೆ. So this is another highlight of our silent feature of this recommendation, okay, or this proposal. And next, the students may choose one discipline and occasional subject or teacher education from their study in the undergraduate program. This will enable them to get an honors degree either in the discipline or in the vocational subject or teacher education, or both in the discipline and in the vocational subject or teacher education. ಅಂದ್ರೆ ಇಲ್ಲಿ ಇದು ಏನ್ ಹೇಳ್ತದೆ ಅಂತಂದ್ರೆ ಈಗ ನಾನು ಹೇಳ್ದೆ ಈಗ ಅಲ್ಲಿ ಹಿಂದೆ ಹೇಳಿದ್ದಾರೆ ಹಿಂದಿನ ಲಕ್ಷಣಗಳಲ್ಲಿ ಮೈನರ್ ಸಬ್ಜೆಕ್ಟ್ ನಾವು ಟೀಚರ್ ಎಜುಕೇಶನ್ ಆಗಿ ಕೂಡ ಆಯ್ಕೆ ಮಾಡ್ಕೋಬಹುದು. ಬಟ್ ನಮಗೆ ಡಿಗ್ರಿಯಲ್ಲಿ ಏನಂತ ಕೊಡ್ತಾರೆ, ಫಿಸಿಕ್ಸ್ ಅಂತ ಕೊಡ್ತಾರೋ ಅಥವಾ ಟೀಚರ್ ಎಜುಕೇಶನ್ ಅಂತ ಕೊಡ್ತಾರೋ. ಸೊ ಇಲ್ಲಿ ಅದಕ್ಕೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಸೊ ಡಿಗ್ರಿ ನೀಡಬೇಕಾದ್ರೆ ಸೊ ಆನರ್ಸ್ ಡಿಗ್ರಿಯನ್ನ ಅವನು ಯಾವ್ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ ಅದರ ಆಧಾರದ ಮೇಲೆ ನೀಡಬಹುದು. ಅಂದ್ರೆ ಅವನಿಗೆ ಟೀಚರ್ ಎಜುಕೇಶನ್ ಅಲ್ಲಿ ಆನರ್ಸ್ ಡಿಗ್ರಿ ಕೊಡಬಹುದು, ಅಥವಾ ವೊಕೇಶನಲ್ ಸಬ್ಜೆಕ್ಟ್ ಅಲ್ಲೂ ಕೂಡ ಆನರ್ಸ್ ಡಿಗ್ರಿ ಕೊಡಬಹುದು, ಅಥವಾ ಅವನು ಏನ್ ಡಿಸಿಪ್ಲಿನ್ ಅಭ್ಯಾಸ ಮಾಡಿರ್ತಾನೆ, ಏನು ವಿಷಯ ಅಭ್ಯಾಸ ಮಾಡ್ತಾನೆ, ಹಿಸ್ಟ್ರಿ ಫಿಸಿಕ್ಸ್ ಯಾವ್ದಾರ ಆಗಿರ್ಬೋದು, ಅದರಲ್ಲೂ ಕೂಡ ಆನರ್ಸ್ ಡಿಗ್ರಿ ಕೊಡಬಹುದು, ಅಥವಾ ಎರಡನ್ನು ಸೇರಿಸ್ಬಿಟ್ಟು ಆನರ್ಸ್ ಡಿಗ್ರಿಯನ್ನ ಕೊಡಬಹುದು. ಓಕೆ, ಆನರ್ಸ್ ಡಿಗ್ರಿ ಇನ್ ಫಿಸಿಕ್ಸ್ ವಿತ್ ಟೀಚರ್ ಎಜುಕೇಶನ್ ಅಂತೇಳಿ ಕೂಡ ಕೊಡಬಹುದಾಗಿದೆ. ನೋಡಿ ಎಷ್ಟು ವೈವಿಧ್ಯಮಯವಾಗಿದೆ, ಎಷ್ಟು ಫ್ಲೆಕ್ಸಿಬಿಲಿಟಿ ಇದೆ. ಅಂದ್ರೆ ಇಲ್ಲಿ ಇದರಲ್ಲಿ ಪ್ರಮುಖವಾಗಿ NPLA ಹೇಳಿದ್ರು. ಸೊ ಫ್ಲೆಕ್ಸಿಬಿಲಿಟಿ ತರಬೇಕು, ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ಗೆ ಹೆಚ್ಚಿನ ಒತ್ತನ್ನ ನೀಡಬೇಕು, ಮೋರ್ ಸ್ಟ್ರೆಸ್ ಟು ಬಿ ಗಿವನ್ ಆನ್ ಮಲ್ಟಿ ಡಿಸಿಪ್ಲಿನರಿ ಆಸ್ಪೆಕ್ಟ್ಸ್ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಓಕೆ, and next, the skills shall be explicit, integrated, highly visible, taught in context, and have explicit assessment. The skills shall include abilities in language and communication, working in diverse teams, critical thinking, problem solving, data analysis, and ಲೈಫ್ ಸ್ಕಿಲ್ಸ್. ಅಂದ್ರೆ ಉದ್ದೇಶ ಏನಾಗಿರ್ಬೇಕು ಆ ಪದವಿ ಪಡೆಯೋದು ಅಂತಂದ್ರೆ ಸೊ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯಗಳನ್ನ ಸ್ಪಷ್ಟವಾಗಿ
ಬೆಳೆಸಬೇಕು, ಆ ಕೌಶಲ್ಯನ ಸ್ಪಷ್ಟವಾಗಿ ಸಂಯೋಜಿಸಬೇಕು, ಅದು ಗೋಚರಿಸುವಂತೆ ಇರಬೇಕು, ಅದನ್ನ ಪ್ರಸ್ತುತ ಸನ್ನಿವೇಶದಲ್ಲಿ ಅವ್ರಿಗೆ ಕಲಿಸ್ಬೇಕು. ಪ್ರಸ್ತುತ ಸನ್ನಿವೇಶ ಅಂದ್ರೆ ನೆಕ್ಸ್ಟ್ ಟೆಕ್ನಾಲಜಿ ಬರ್ಬೋದು, ಸೊ ಅದನ್ನ ಬೇಸ್ ಆಗಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಕಲಿಸ್ಬೇಕು. ಅಥವಾ ಇನ್ನೊಂದು ಯಾವ್ದೋ ಒಂದು ಹೊಸ ಪರಿಕಲ್ಪನೆ ಬರ್ತದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಹೊಸ ಸನ್ನಿವೇಶ ಉದ್ಭವ ಆಗ್ತದೆ. ಈಗೆಲ್ಲ ನಾವು ನೋಡಿದ್ರೆ ಆನ್ಲೈನ್ ಆಫ್ಲೈನ್ ಮೋಡ್ ಅಂತ ಬಂದಿದೆ. ಸೊ ಆ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ವಿಷಯವನ್ನ ಕಲಿಸ್ಬೇಕಾಗ್ತದೆ, ಮತ್ತೆ ಅದನ್ನ ಸ್ಪಷ್ಟವಾಗಿ ಮೌಲ್ಯಮಾಪನ ಮಾಡಬೇಕು. ಮತ್ತೆ ಇದ್ರ ಜೊತೆಗೆ ಭಾಷೆಯನ್ನು ಕೂಡ, ಭಾಷೆ ಮತ್ತು ಸಂವಹನ ಸಾಮರ್ಥ್ಯ ಇದನ್ನು ಕೂಡ ಬೆಳೆಸಬೇಕು. ಮತ್ತೆ ವಿದ್ಯಾರ್ಥಿಗಳನ್ನ ವೈವಿಧ್ಯಮಯ ತಂಡಗಳಲ್ಲಿ ಕೆಲಸ ಮಾಡೋದನ್ನ ಕಲಿಸ್ಬೇಕು, ಅವರಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನ ಬೆಳೆಸಬೇಕು, ತಮ್ಮಷ್ಟಕ್ಕೆ ತಾವು ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕು, ಮತ್ತೆ ಜೀವನ ಕೌಶಲ್ಯಗಳನ್ನ ಬೆಳೆಸಬೇಕು. ಇದ್ರ ಜೊತೆಗೆ ಡಾಟಾ ವಿಶ್ಲೇಷಣಾ ಕೌಶಲ್ಯಗಳನ್ನ ಬೆಳೆಸಬೇಕು. ಈಗ ನಾವು ಏನೋ ಒಂದು ರಿಸರ್ಚ್ ಮಾಡ್ತೇವೆ, ಸೊ ನಾವು ಡಾಟಾ ಅನಾಲಿಸಿಸ್ಗೆ, ಡಾಟಾ ವಿಶ್ಲೇಷಣೆ ಅಂದ್ರೆ ದತ್ತಾಂಶ ವಿಶ್ಲೇಷಣೆಗೆ ನಾವು ಬೇರೆಯವರನ್ನ ಅಪ್ರೋಚ್ ಮಾಡ್ತೇವೆ. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆ ವಿದ್ಯಾರ್ಥಿಗಳೇ ಸ್ವತಃ ದತ್ತಾಂಶ ವಿಶ್ಲೇಷಣೆ ಮಾಡ್ತಕ್ಕಂಥ ಕೌಶಲ್ಯಗಳನ್ನ ಬೆಳೆಸಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಓಕೆ, ಮತ್ತೆ ಇನ್ನೊಂದು ಕೊನೆಯದಾದಂತಹ ನಾವು ಗುಣಲಕ್ಷಣಗಳನ್ನ ನೋಡೋದಾದ್ರೆ, ಇದು ಒಂದು ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಸಂಸ್ಥೆಯು ನೀಡುವ, ಅಂದ್ರೆ ದ ಸ್ಟೂಡೆಂಟ್ಸ್ ಶಲ್ ಬಿ ಗಿವನ್ ಆಪ್ಷನ್ಸ್ to choose courses from a basket of courses which the institution is capable of offering. There shall be no rigidity of combination of subjects. That means it highlights the institution, the educational institution should offer more and more subjects. ಅಂದ್ರೆ ವಿದ್ಯಾಸಂಸ್ಥೆಗಳು, ಏನು ಶಿಕ್ಷಣವನ್ನು ನೀಡತಕ್ಕಂಥ ಸಂಸ್ಥೆಗಳು, ಅವ್ರಿಗೆ ಸಾಕಷ್ಟು ಆಯ್ಕೆಗೆ ಅವಕಾಶ ಕೊಡಬೇಕು. ವಿವಿಧ ಕೋರ್ಸ್ಗಳನ್ನ ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೋ ನಂದು ಕಾಲೇಜ್ ಇದೆ, ನಾನು ಕಾಲೇಜ್ ಓಪನ್ ಮಾಡ್ತೀನಿ ಅಂತಂದ್ರೆ ಕೇವಲ ಯಾವುದೋ ಒಂದು ಕೋರ್ಸ್ ಅನ್ನ ಕಲೀಲಿಕ್ಕೆ ಅವಕಾಶ ಮಾಡಿಕೊಡೋದಲ್ಲ, ಅಥವಾ ಕೋರ್ಸ್ ಅನ್ನ ತೆರೆಯೋದಲ್ಲ. ಸೊ ಅವ್ರಿಗೆ ಬೇರೆ ಬೇರೆ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರಬೇಕು. ಯಾವುದೇ ರೀತಿಯಾದಂತಹ ಕಠಿಣತೆಯನ್ನ ಅವ್ರು ಎದುರಿಸಬಾರ್ದು. ಆ ರೀತಿಯಾಗಿ ವಿಷಯಗಳ ಸಂಯೋಜನೆಯನ್ನ ಮಾಡಬೇಕಾಗ್ತದೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಸೊ ದೀಸ್ ಆರ್ ದ some of the silent futures of these proposal, okay, given by task force which is framed by Higher Education Council of our state. Okay, so next ಇಲ್ಲಿ ನೋಡೋದಾದ್ರೆ, ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಈಗ ಇದುವರೆಗೂ ಹೇಳಿದ್ವಿ, ವಿಷಯ ಪಾಯಿಂಟ್ ವೈಸ್ ಹೇಳ್ತಾ ಹೋದೆ. ಈಗ ನೋಡೋಣ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋಬಹುದು, ಆಯ್ಕೆಗಳು ಯಾವ ರೀತಿ ಇದೆ. ಇಲ್ಲಿ ಅವರು 5 ಪರ್ಯಾಯ ಆಯ್ಕೆಗಳನ್ನ ನೀಡಿದ್ದಾರೆ. ವಿದ್ಯಾರ್ಥಿ ಹೇಗೆ ಒಂದು ವಿಷಯವನ್ನ ಆಯ್ಕೆ ಮಾಡ್ಕೋಬಹುದು ಅನ್ನೋದನ್ನ ಒಂದು 5 ಆಯ್ಕೆಗಳನ್ನ ನೀಡಿದ್ದಾರೆ. ದೇ ಹ್ಯಾವ್ ಗಿವನ್ 5 ಆಪ್ಷನ್ಸ್. ಓಕೆ, ದ ಫಸ್ಟ್ ಆಪ್ಷನ್ಸ್ ಸೇಸ್ ದಟ್ ಇಫ್ ಎ ಸ್ಟೂಡೆಂಟ್ ಸೆಲೆಕ್ಟ್ ಸಿಂಗಲ್ ಡಿಸಿಪ್ಲಿನ್ ಆಸ್ ಎ ಮೇಜರ್ along with languages, generic electives, ability enhancement, skill development and occasional courses including the extracurricular activities, that means co-curricular and extension activities. ಅಂದ್ರೆ ಒಬ್ಬ ವಿದ್ಯಾರ್ಥಿ ಒಂದು ವಿಷಯದೊಂದಿಗೆ, ಅಥವಾ ಒಂದು ವಿಭಾಗ ಅಂತೇಳಿ ನಾವು ಕರಿಬಹುದು, ಅಥವಾ ಒಂದು ವಿಷಯ, ಆ ಒಂದು ವಿಷಯ, ಪ್ರಮುಖ ವಿಷಯದೊಂದಿಗೆ ಅವನು ಭಾಷೆಗಳನ್ನಾದ್ರೂ ಆಯ್ಕೆ ಮಾಡ್ಕೋಬಹುದು, ಅಥವಾ ಜನರಿಕ್ ಎಲೆಕ್ಟಿವ್ಗಳೇನಿದೆ, ಸೊ ಅದನ್ನ ಇಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ಮೆನ್ಷನ್ ಮಾಡಿದ್ದಾರೆ, ನೆಕ್ಸ್ಟ್ ಹೇಳ್ತೇನೆ ಮುಂದಿನ ವಿಡಿಯೋಗಳಲ್ಲಿ. ಸೊ ಯಾವಾಗ ಬರ್ತದೆ ಜನರಿಕ್ ಎಲೆಕ್ಟಿವ್ಗಳು ಅಂತೇಳಿ. ಮತ್ತೆ ಸಾಮರ್ಥ್ಯ ವರ್ಧನೆಗೆ ಅವಕಾಶ ಆಗ್ತಕ್ಕಂಥ ವಿಷಯಗಳು, ಕೌಶಲ್ಯ ಅಭಿವೃದ್ಧಿ ಮತ್ತು ಪಠ್ಯೇತರ ಚಟುವಟಿಕೆಗಳು, ಇವನ್ ಪಠ್ಯೇತರ ಚಟುವಟಿಕೆಗೆ ಸಂಬಂಧಪಟ್ಟಂತ ವಿಷಯವನ್ನು ಕೂಡ ಆಯ್ಕೆ ಮಾಡ್ಕೋಬಹುದಾಗಿದೆ. ಓಕೆ, ಒಂದು ಮೇಜರು ಮತ್ತೆ ಇನ್ನೊಂದು ಮೈನರ್ ಈ ಇದರಲ್ಲಿ. ಸೊ ಎರಡನೇ ಆಯ್ಕೆ ಏನಾಗಿರ್ತದೆ ಅಂತಂದ್ರೆ, 1 major and 1 minor discipline along with languages, generic electives, ability enhancement, skill development and vocational courses including the extracurricular activities. ಅಂದ್ರೆ ಒಂದು ಪ್ರಮುಖ ವಿಷಯ ಮತ್ತು ಒಂದು ಕಿರು ವಿಷಯದ ಜೊತೆಗೆ ಭಾಷೆಗಳು, ಜನರಿಕ್ ಎಲೆಕ್ಟಿವ್ಸ್, ಸಾಮರ್ಥ್ಯ ವರ್ಧನೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಪಠ್ಯೇತರ ಚಟುವಟಿಕೆಗಳು ಸೇರಿದಂತೆ ವೃತ್ತಿಪರ ಕೋರ್ಸ್ಗಳು, ಅಂದ್ರೆ ಶಿಕ್ಷಕರ ಶಿಕ್ಷಣ ಆಗಿರ್ಬೋದು,
ಅಥವಾ ಮತ್ತಿನ್ಯಾವುದೇ ರೀತಿಯಾದಂತಹ ವೃತ್ತಿಪರ ಕೋರ್ಸ್ಗಳಾಗಿರ್ಬೋದು ಅದನ್ನ ಆಯ್ಕೆ ಮಾಡ್ಕೋಬಹುದು. ಮತ್ತೆ ಮೂರನೇ ಆಯ್ಕೆ ಏನಾಗಿರ್ತದೆ ಅಂತಂದ್ರೆ ನೋಡಿ, ಇದು ಸ್ವಲ್ಪ ವ್ಯತ್ಯಾಸ ಇದೆ, ಅಂದ್ರೆ ಸ್ವಲ್ಪ ಭಿನ್ನ ಇದೆ. ಸೊ ಇಲ್ಲಿ ಎರಡು ಪ್ರಮುಖ ವಿಭಾಗಗಳು. ದ ಸ್ಟೂಡೆಂಟ್ಸ್ ಕ್ಯಾನ್ ಸೆಲೆಕ್ಟ್ 2 major disciplines along with languages, generic electives, ability enhancement, skill development and vocational courses including the extracurricular activities. ಅಂದ್ರೆ ಈಗ ಎರಡು ಆಪ್ಷನ್ ಅಲ್ಲಿ, ಮೊದಲನೇ ಆಯ್ಕೆಯಲ್ಲಿ ಎರಡನೇ ಆಯ್ಕೆಯಲ್ಲಿ ಒಂದು ಮೇಜರ್ ಹಿಸ್ಟ್ರಿ ತಗೊಂಡ್ರೆ, ಇಲ್ಲಿ ಫಸ್ಟ್ ಆಯ್ಕೆಯಲ್ಲಿ ಒಂದು ಹಿಸ್ಟ್ರಿ ತಗೊಂಡ್ರೆ, ಸೊ ನೆಕ್ಸ್ಟ್ ಬೇರೆ ಕೋರ್ಸ್ಗಳು. ಎರಡನೇದಲ್ಲಿ ನಾನು ಮೇಜರ್ ಆಗಿ ಹಿಸ್ಟ್ರಿ ತಗೊಂಡು ಮೈನರ್ ಆಗಿ ಫಿಸಿಕ್ಸ್ ತಗೊಂಡು ಅದರ ಜೊತೆಗೆ ಈ ವಿಷಯಗಳು. ಮೂರನೇ ಆಪ್ಷನ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಎರಡು ಪ್ರಮುಖ ವಿಭಾಗಗಳು. ಸೊ ಹಿಸ್ಟ್ರಿನೂ ಮೇಜರ್ ಸಬ್ಜೆಕ್ಟು, ಫಿಸಿಕ್ಸ್ ಮೇಜರ್ ಸಬ್ಜೆಕ್ಟ್ ಆಗಿ ತಗೋಬಹುದು. ಅದರ ಜೊತೆಗೆ ಈ ಪಠ್ಯೇತರ ಚಟುವಟಿಕೆ ಸೇರಿದಂತೆ ಭಾಷೆಗಳಾಗಿರ್ಬೋದು, ಜನರಲ್ ರಿಲೇಟಿವ್ಸ್ ಇದಾದ್ರೂ ಆಗಿರ್ಬೋದು, ಇದನ್ನ ಅಧ್ಯಯನ ಮಾಡಬಹುದು. ಮತ್ತೆ ಫೋರ್ತ್ ಆಪ್ಷನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಾಲ್ಕನೇ ಆಯ್ಕೆ ಯಾವ ರೀತಿ ಇದೆ ಅಂತಂದ್ರೆ, ಸೊ 1 major discipline and 1 vocation discipline along with languages, generic electives, ability enhancement and skill development and courses including extracurricular activities. ಸೊ ಅಂದ್ರೆ ಒಂದು ಮೇಜರ್ ಸಬ್ಜೆಕ್ಟ್, ಈಗ ನಾನು ಕನ್ನಡ ಆಗಿರ್ಬೋದು, ಲ್ಯಾಂಗ್ವೇಜ್ ಅದು ಕೂಡ ನಾವು ಮೇಜರ್ ಸಬ್ಜೆಕ್ಟ್ ಆಗಿ ಆಯ್ಕೆ ಮಾಡ್ಕೋಬಹುದು, ಹಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು. ಇದ್ರ ಜೊತೆಗೆ ವೃತ್ತಿಪರ ವಿಷಯ ಅಂದ್ರೆ ಶಿಕ್ಷಕರ ಶಿಕ್ಷಣ, ಸೊ ಇದನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಜೊತೆಗೆ ಮತ್ತೆ ಇನ್ನಿತರೆ ಭಾಷೆ, ಜನರಿಕ್ ಎಲೆಕ್ಟಿವ್ಸ್ ಇದನ್ನ ಆಯ್ಕೆ ಮಾಡ್ಕೋಬಹುದು. ಓಕೆ, ಸೊ ಮತ್ತೆ ಅಂದ್ರೆ ಇದು ಒನ್ ವೆಕೇಶನಲ್ ಯಾವ್ದಾದ್ರು ಕೋರ್ಸ್ ಆಗಿರ್ಬೋದು, ವೃತ್ತಿಪರ ವಿಷಯಗಳಾಗಿರ್ಬೋದು. ಸೊ 5ನೇ ಆಯ್ಕೆ 1 major discipline and 1 education discipline along with languages, generic electives, ability enhancement and skill development courses including extracurricular activities. ಅಂದ್ರೆ ಒಂದು ಪ್ರಮುಖ ವಿಷಯ ಮತ್ತು ಒಂದು ಶಿಕ್ಷಣದ ವಿಷಯ ಜೊತೆಗೆ ಭಾಷೆಗಳು, ಜನರಿಕ್ ಎಲೆಕ್ಟಿವ್ಸ್, ಸಾಮರ್ಥ್ಯ ವರ್ಧನೆ, ಪಠ್ಯೇತರ ಚಟುವಟಿಕೆಗಳು, ಸೊ ಈ ರೀತಿಯಾದಂತಹ ವಿಷಯಗಳನ್ನ ಆಯ್ಕೆ ಮಾಡ್ಕೋಬಹುದು. ಈ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ 5 ಆಯ್ಕೆಗಳನ್ನ ನೀಡಿದ್ದಾರೆ. ಈ ರೀತಿಯಾಗಿ ಅವನು he can in this 5 ways the students can select the subject. ಓಕೆ, ಸೊ ಮತ್ತೆ ಇಲ್ಲಿ ಯಾವ ರೀತಿ ಇರ್ತದೆ, ಅವನು ಯಾವ ರೀತಿ ಸರ್ಟಿಫಿಕೇಟ್ ಅನ್ನ ಪಡಿತಾನೆ, ಸೊ ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನ ಹೇಗೆ ಪಡಿತಾನೆ, ಬ್ಯಾಚುಲರ್ಸ್ ಡಿಗ್ರಿ ಯಾವ ಹಂತದಲ್ಲಿ ಎಷ್ಟು ಕ್ರೆಡಿಟ್ಸ್ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಅದರಲ್ಲಿ he can exit. ಫಸ್ಟ್ ಆಪ್ಷನ್ ಅಂತಂದ್ರೆ, suppose if the student exit with certificate at the successful completion of first year, that is 2 semesters of the 4 years multidisciplinary undergraduate degree program. That means for that the credits requirement is 44 to 48. ಅಂದ್ರೆ ಮೊದಲನೇ ವರ್ಷದಲ್ಲಿ ನಿರ್ಗಮಿಸಿದ ಅಂತ ಇಟ್ಕೊಳ್ಳಿ, ಅಂದ್ರೆ ಅವನು ಆನರ್ಸ್ ಡಿಗ್ರಿ ಸೇರಿರ್ತಾನೆ. ಸೊ ಮೊದಲನೇ ವರ್ಷಕ್ಕೆ ನಿರ್ಗಮಿಸಿದ್ರೆ ಅವನಿಗೆ ಪ್ರಮಾಣ ಪತ್ರವನ್ನು ನೀಡಬೇಕಾಗ್ತದೆ. ಸೊ ಅದರಲ್ಲೂ ಕೂಡ ಅವನಿಗೆ ಎಷ್ಟು ಕ್ರೆಡಿಟ್ಸ್ ಬೇಕಾಗ್ತದೆ ಅಂತ 44ರಿಂದ 48 ಕ್ರೆಡಿಟ್ಸ್ ಗಳು ಬೇಕಾಗ್ತದೆ. ಮತ್ತೆ ಎರಡನೇದಾಗಿ ಇಫ್ ಎ ಡಿಪ್ಲೊಮಾ ಅಟ್ ದ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ಸೆಕೆಂಡ್ ಇಯರ್, ಅಂದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ನೀಡತಕ್ಕಂಥದ್ದು ಯಾವಾಗ 2 ವರ್ಷ ಪೂರೈಸಿದ್ರೆ, ಅಂದ್ರೆ 4 ಸೆಮಿಸ್ಟರ್ ಪೂರೈಸಿದರೆ, ಅದರಲ್ಲೂ ಕೂಡ if he gets credits from 88 to 96 points, then he can eligible to get the diploma certificate. ಅಂದ್ರೆ ಅವನಿಗೆ ಕ್ರೆಡಿಟ್ಸ್ 88ರಿಂದ 96 ಇದ್ದು 2 ವರ್ಷ ಪೂರೈಸಿದ್ದ, ಅಂದ್ರೆ 4 ಸೆಮಿಸ್ಟರ್ ಪೂರೈಸಿದ್ದ ಅಂತಂದ್ರೆ ಅವನಿಗೆ ಡಿಪ್ಲೊಮಾ ಪದವಿಯನ್ನ, ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನ ನೀಡಬಹುದಾಗಿದೆ. ನಂತರ ಸಪೋಸ್ if the student completes the 3rd year, that is 6th semester, he can obtain basic bachelor degree at the successful completion of 3 years. ಅಂದ್ರೆ ಒಬ್ಬ ವಿದ್ಯಾರ್ಥಿ 3 ವರ್ಷ ಪೂರೈಸಿದ ಅಂತಂದ್ರೆ ವಿಷಯವಾದ ಯಾವುದೇ ವಿಷಯ ಆಗಿರ್ಬೋದು, ಅದರಲ್ಲಿ 3 ವರ್ಷ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಂತಂದ್ರೆ ಅವನಿಗೆ ಪದವಿ ಅನ್ನ ನೀಡಬಹುದಾಗಿದೆ. ಅಂದ್ರೆ 6 ಸೆಮಿಸ್ಟರ್, ಅಂದ್ರೆ ಅದರಲ್ಲೂ ಕೂಡ ಕ್ರೆಡಿಟ್ 132ರಿಂದ 144 ಇರಬೇಕಾಗ್ತದೆ. ಇದ್ದಾಗ ಅವನಿಗೆ ಬ್ಯಾಚುಲರ್ ಪದವಿಯನ್ನ ನೀಡಬಹುದಾಗಿದೆ. ನೆಕ್ಸ್ಟ್
when the students can get honors degree? So when he will successfully complete the 4 years, that is 8 semester with a credit of 176 to 192. ಅಂದ್ರೆ ಯಾವಾಗ ಒಬ್ಬ ವಿದ್ಯಾರ್ಥಿ 4 ವರ್ಷ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾನೆ ಅಂದ್ರೆ ಒಂದು ವಿಭಾಗದಲ್ಲಿ, ಪರ್ಟಿಕ್ಯುಲರ್ ವಿಭಾಗದಲ್ಲಿ, ಒಂದು ನಿರ್ದಿಷ್ಟ ವಿಷಯದಲ್ಲಿ, ಸೊ ಆಗ ಅವನಿಗೆ ಅಂದ್ರೆ 8 ಸೆಮಿಸ್ಟರ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಅಂತಂದ್ರೆ ಅವನಿಗೆ ಆನರ್ಸ್ ಪದವಿಯನ್ನ ನೀಡಬಹುದಾಗಿದೆ. ಅದರಲ್ಲೂ ಕೂಡ ಅವನ ಕ್ರೆಡಿಟ್ ಎಷ್ಟಿರಬೇಕು, 176ರಿಂದ 192 ಕ್ರೆಡಿಟ್ ಇದ್ದರೆ ಅವನಿಗೆ ಆನರ್ಸ್ ಪದವಿಯನ್ನ ನೀಡಬಹುದಾಗಿದೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಆತ್ಮೀಯರೇ, ನಾವು ಇಲ್ಲಿವರೆಗೂ ಕೂಡ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ, ಪ್ರಮುಖ ಗುಣಲಕ್ಷಣಗಳ ಬಗ್ಗೆ ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಯನ್ನ ಹಂಚ್ಕೊಂಡ್ವಿ. ಮುಂದಿನ ಭಾಗದಲ್ಲಿ ಈ ಒಂದು ಪ್ರಪೋಸಲ್ ಇನ್ನೂ ಏನೇನು ವಿಷಯಗಳು ಹೇಳಿದ್ದಾರೆ, ಸೊ ಅದನ್ನ ಸುದೀರ್ಘವಾಗಿ ತಿಳಿದುಕೊಳ್ಳೋಣ. ಸೊ ಹೋಪ್ ಯು ಹ್ಯಾವ್ ಫಾಲೋಡ್ ಮೈ ಪಾಯಿಂಟ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. If you need any clarification, you can contact me by using these numbers, or also you can visit my some social medias. Okay, so with this I conclude today's video. Hope you have understood. Thank you very much. ಮತ್ತೆ ಸಿಗೋಣ.